ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶವಾಗಿದೆ. ಬನ್ನಿ, ಹಾಗಾದ್ರೆ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕಾಂಗ್ರೆಸ್ ಪಕ್ಷದ ಹಿರಿಯ ಅನುಭವವುಳ್ಳ ರಾಜಕಾರಣಿಗಳಲ್ಲಿ ಮುಖಂಡರಲ್ಲಿ ಒಬ್ಬರಾದಂತಹ ಸನ್ಮಾನ್ಯ ಶ್ರೀ ಎಸ್.ಬಿ. ತಿಪ್ಪಣ್ಣನವರ್, ವೃತ್ತಿಯಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಎಸ್.ಬಿ. ತಿಪ್ಪಣ್ಣನವರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಹಾಗೂ ಈ ಒಂದು ಕ್ಷೇತ್ರದ ಮಾನ್ಯ ಹಾಲಿ ಶಾಸಕರಾದಂತಹ ಯು.ಬಿ. ಬಣಕಾರ್ ಅವರ ಬಗ್ಗೆ ಹಾಗೂ ಅವರು ಮಾಡಿರ್ತಕ್ಕಂತಹ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತಹ ಚುನಾವಣೆಗಳಾಗಿರ್ತಕ್ಕಂತಹ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಏನೆಲ್ಲ ಒಂದು ವಿಚಾರವನ್ನ ಹಂಚಿಕೊಳ್ತಾರೆ ಕೇಳೋಣ. ಜಾತಿ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೆಲವೊಂದು ತಾಲೂಕಿನಲ್ಲಿ ಮಾತ್ರ ಜಾತಿ ವ್ಯವಸ್ಥೆ ಇರ್ತದೆ ಹೊರತು ಒಟ್ಟಾರೆ ಚುನಾವಣೆ ಎಂದೂ ಜಾತಿಯಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಇರೋದಿಲ್ಲ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲೇ ತೆಗೆದುಕೊಂಡ್ರೆ ಹಾನಗಲ್ ಮನೋಹರ್ ತಹಸೀಲ್ದಾರ್ ಅವರು 5 ಸಲ MLA ಆದರು. ಶಿವಣ್ಣವರು ಹಾವೇರಿಯಲ್ಲಿ MLA ಆದರು, ಬ್ಯಾಡಗಿಯಲ್ಲಿ MLA ಆದರು. ಮತ್ತು 4% ರೆಡ್ಡಿ ಜನಾಂಗ ಇರ್ತಕ್ಕಂಥ ಕೋಳಿವಾಡರು 7 ಸಲ MLA ಆದರು. ಆದರೆ ಈ ಜಾತಿ ವ್ಯವಸ್ಥೆ ನಾವು ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಹೊರತು ರಾಜಕೀಯಕ್ಕೆ ಸೀಮಿತವಾಗೋದಿಲ್ಲ. ಜನರ ಜೊತೆಗೆ ಯಾವ ರೀತಿ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು ಜನಪ್ರತಿನಿಧಿಗಳಾಗಿ ಆಗ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ತಾವು ಕೂಡ ರೈತನ ಮಗನಾಗಿ ನಿಮ್ಮ ಕ್ಷೇತ್ರದ ರೈತರಿಗೆ ಏನು ಸಲಹೆಗಳನ್ನು ಕೊಡ್ತೀರಾ? ನಾನು ರೈತರಿಗೆ ಏನು ಸಲಹೆಯನ್ನು ಕೊಡಬೇಕು ಅಂದರೆ, ರೈತರು ಹಿಂದಿನ ಒಕ್ಕಲ್ತನಕ್ಕೂ ಈಗಿನ ಒಕ್ಕಲ್ತನಕ್ಕೂ ಭಾಳ ವ್ಯತ್ಯಾಸ ಇದೆ. ನಾವು ಏನು ಈಗ ಒಕ್ಕಲ್ತನ ಹಿಂದೆ ತಾತ ಮಾಡಿದ ಅಜ್ಜಾತನ ಕಾಲದಲ್ಲಿ ಏನು ನಾವು ಮಾಡ್ತಿದ್ವಿ ಆ ವ್ಯವಸ್ಥೆ ಈಗಿಲ್ಲ. ನಾವು ಅದನ್ನೇ ನಂಬಿ ನಾವು ಒಕ್ಕಲ್ತನ ಮಾಡಿದರೆ ರೈತ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗ್ತಿದ್ದಾನೆ. ನಮಗೆ ಏನು ಮಾರ್ಕೆಟ್ ಸ್ಟಡಿ ಮಾಡಿ ನಾವು ಬೆಳೆಗಳನ್ನು ಹಾಕಿ ಬೆಳೆಯೋಂಗಿಲ್ಲ. ಏನಾಗಿದೆ ಅಂದರೆ, ನಾವು ಗೊಬ್ಬರದ ರೇಟ್ ಹೆಚ್ಚಿಗೆ ಆದವು, ಯಂತ್ರಗಳು ನಾವು ಬಂದು ನಾವು ಮನೆಯಲ್ಲಿ ಯಾರೂ ದನಕರುಗಳನ್ನು ಕಟ್ಟೋದಿಲ್ಲ, ಕೊಟ್ಟಿಗೆ ಗೊಬ್ಬರವನ್ನು ಮಾಡಿ ಜಮೀನಿಗೆ ಹಾಕೋಂಗಿಲ್ಲ. ಜಮೀನಿನ ಗೊಬ್ಬರ ಹಾಕಿ ಸರ್ಕಾರಿ ಗೊಬ್ಬರ ಹಾಕಿ ಜಮೀನು ಬಂಜರು ಭೂಮಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ. ನಾನು ಹೇಳೋದಿಷ್ಟೇ, ರೈತರನ್ನ ಎಲ್ಲರೂ ಬಳಕೆ ಮಾಡ್ತಿದ್ದಾರೆ ಹೊರತು ರೈತಿಗೆ ಬೆಲೆ ಕೊಡ್ತಕ್ಕಂಥ ಸರ್ಕಾರಗಳು ಇಲ್ಲಿವರೆಗೂ ಯಾವುದೇ ಸರ್ಕಾರ ಆಗಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಲಿ, BJP ಸರ್ಕಾರ ಆಗಲಿ, ಯಾವೂ ಸಹಿತ ರೈತರನ್ನ ತೋರ್ಗಾಣಿಕೆಗೆ ಇಟ್ಕೊಂಡಾರ ಹೊರತು ಅವರ ಅಭಿವೃದ್ಧಿಯನ್ನು ನಾವು ಮಾಡೋಕ್ಕಾಗಲ್ಲ. ಎಲ್ಲ ಸರ್ಕಾರನ ಮಾಡ್ತೈತಿ ಅಂತ ಹೇಳಿ ನಮ್ಮ ರೈತರು ಅದನ್ನು ಕೈ ಕಟ್ಟಿ ಕುಂತ ಅದೂ ಏನಾಗೋದಿಲ್ಲ. ನಾವು ಏನು ಇವತ್ತು ನೀರಾವರಿ ಬಂದಿದ್ದವು, ತುಂತುರು ಯೋಜನೆಗೆ ಸರ್ಕಾರ ರೊಕ್ಕ ಕೊಡ್ತಿದೆ. ಯಾವುದೇ ಒಬ್ಬ ರೈತ ಸರಿಯಾಗಿ ಅದನ್ನು ಬಳಕೆ ಮಾಡೋದಿಲ್ಲ. SC/ST ಜನಾಂಗದವರಿಗೆ ಬಂದಂಥ ಬಳಕೆ ಹಣನೂ ಸಹಿತ ದುರ್ಬಳಕೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಸರ್ಕಾರಗಳಲ್ಲಿ ಮತ್ತು ನಮ್ಮ ರೈತರಲ್ಲಿಯೂ ಅದು ನಡ್ಕೊಂಡು ಬಂದುಬಿಟ್ಟಿದೆ. ನಾನು ಹೇಳೋದಿಷ್ಟೇ, ಪ್ರಾಮಾಣಿಕವಾಗಿ ಜಮೀನಿನಲ್ಲಿ ದುಡಿಬೇಕು, ಸರ್ಕಾರ ಕೊಟ್ಟಂಥ ಯೋಜನೆಗಳನ್ನ ಬಳಸ್ಕೊಳ್ಬೇಕು ಮತ್ತು ಎಲ್ಲರೂ ಮಾಡಿದಂಗೆ ನಾವು ಒಂದೇ ಬೆಳೆಯನ್ನು ಬೆಳೆಯೋದು ಬಿಟ್ಟು ವಿಭಿನ್ನ ಬೆಳೆಗಳನ್ನು ಬೆಳೆದು ಯಾವುದು ಸರಿಯಾದ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಬೆಲೆಗಳನ್ನು ನಾವು ಬೆಳೆದ್ರೆ ಮಾತ್ರ ರೈತ ಉದ್ಧಾರ ಆಗ್ತಾನೆ ಹೊರತು ಯಾವುದೇ ಸರ್ಕಾರ ರೈತನ ಉದ್ಧಾರ ಸಂಪೂರ್ಣ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿಲ್ಲ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸರ್, ಯುವ ಶಕ್ತಿ ದೇಶದ ಶಕ್ತಿ ಅಂತಾರೆ. ಅಂತ ಒಂದು ಯುವ ಜನತೆ ಇವತ್ತು ದುಶ್ಚಟಗಳಿಗೆ ಬಲಿಯಾಗಿ ನಿರುದ್ಯೋಗತನದಿಂದ ಬಹಳಷ್ಟು ಭಾಗದಲ್ಲಿ ಸಾವನ್ನಪ್ತಾ ಇದ್ದಾರೆ. ಅಂತಹ ಒಂದು ಯುವಕ ಮಿತ್ರರಿಗೆ, ಅಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಒಂದು ಯುವಕ ಮಿತ್ರರಿಗೆ ತಾವು ಕೂಡ ಒಂದು ವೃತ್ತಿಯಲ್ಲಿ ವಕೀಲರಾಗಿ ಹಾಗೂ ಒಂದು ಅನುಭವವುಳ್ಳ ರಾಜಕಾರಣಿಗಳಾಗಿ ನಮ್ಮ ಸುತ್ತ ವಾಹಿನಿ ಮುಖೇನ ಒಂದು ಯುವಕ ಮಿತ್ರರಿಗೆ ತಾವು ಕೊಡ್ತಕ್ಕಂತಹ ಸಲಹೆ ಸೂಚನೆಗಳಾದ್ರೂ ಏನು ಸರ್? ದೇಶದ ಯುವಕರಿಗೆ ಕೊಡ್ತಕ್ಕಂಥ ಒಂದು ಸಲಹೆ ಏನಂದರೆ, ಹಿಂದೆ ಇರ್ತಕ್ಕಂಥ ಯುವಕರೇ ಬೇರೆ, ಈಗಿನ ಯುವಕರು ಏನು ಮೊಬೈಲ್ ಬಂದ ನಂತರ ಇತ್ತಿತ್ತಲಾಗಿ 10 ವರ್ಷದಿಂದ ಈ ಕಡೆ ಯುವಕರು ಬಹಳ ದಾರಿಯನ್ನು ತಪ್ತಾ ಇದ್ದಾರೆ.
ಯಾವುದೇ ರಂಗದಲ್ಲಿ ಆಗಲಿ. ನಮ್ಮ ಪ್ರೊಫೆಷನ್ ವಕೀಲಿಕೆ ವೃತ್ತಿಯಲ್ಲಿಯೂ ಸಹಿತ ಯುವಕರು ಬಂದರೆ ಕೋರ್ಟಿನಲ್ಲಿ ಸರಿಯಾಗಿ ಕುಂದ್ರಂಗಿಲ್ಲ, ಹಿರಿಯ ವಕೀಲರ ವಾದವನ್ನು ಕೇಳೋಂಗಿಲ್ಲ, ಇತರೆ ಅವ್ರು ಯಾವ ರೀತಿ ಕೇಸ್ ನಡೆಸ್ತಾರ, ಯಾವ ರೀತಿ ಬರೀತಾರ, ಕಕ್ಷಿಗಾರರ ನಡ್ಕೊಳ್ಳೋ ರೀತಿ ಅದು ಯಾವುದೂ ಸಹಿತ ಯುವಕರು ಮಾಡೋದು. ನಾವು ನಮ್ಮ ಕಲ್ತಂಥ ಯುವಕರ ಪರಿಸ್ಥಿತಿನೇ ಇದಾದರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಯುವಕರದು ಇನ್ನೂ ವಿಭಿನ್ನ ಆಗಿದೆ. ಅವರು ನೋಡ್ತಕ್ಕಂಥ ಚಟುವಟಿಕೆಗಳು ಏನೇನು ಗೊತ್ತಾ, ಈಗಿನ ಭಾಗದಲ್ಲಿ ಇತ್ತಿತ್ತ ಹಾವೇರಿ ಭಾಗದಲ್ಲಿ ಹಟ್ಟಿ ಹೋರಿ ಅಂತ ಬಂದಿದೆ. ಒಬ್ಬ ವಿದ್ಯಾರ್ಥಿ, ನಾನು CS ಸಂಸ್ಥೆಯ ಅಧ್ಯಕ್ಷನಾಗಿ 34 ವರ್ಷ ಇದ್ರೂ ಸಹಿತ ಇವತ್ತು ಕ್ಲಾಸಿನಲ್ಲಿ ಒಂದು ಊರ ಹಟ್ಟಿ ಹಬ್ಬ ಐತಿ ಅಂದ್ರೆ ಆ ಒಬ್ಬ ವಿದ್ಯಾರ್ಥಿಗಳು ಸಹಿತ ಕ್ಲಾಸ್ನಲ್ಲಿ ಕುಂದ್ರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಲೆಕ್ಚರ್ಗಳು, ಪ್ರಿನ್ಸಿಪಾಲ್ರು ಎಷ್ಟೇ ಹೇಳಿದ್ರು ಸಹಿತ ಅಂದರೆ ನಮ್ಮ ಯುವಕರು ಯಾವ ಮಾರ್ಗವಾಗಿ ಹೊರಟಿದ್ದಾರೆ ಅಂದರೆ ಚಟಗಳಿಗೆ ಅಂಟ್ಕೊಳಕತ್ತಿದ್ದಾರೆ. ಅವರು ಆ ಅಂಟ್ಕೊಳೋದ್ರಿಂದ ಅವರ ಕುಟುಂಬವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೂ ಅವ್ರಿಗೆ ಕಡಿಮೆ ಆಗಿದೆ. ಯಾಕಂದರೆ ವಿದ್ಯಾಭ್ಯಾಸ ಮುಗಿಸಿರ್ತಾರೆ, ಅವರು ಏನು ಮಾಡಬೇಕು ಅನ್ನೋದು ಅವರಿಗೇ ಗೊತ್ತಿರೋದಿಲ್ಲ. ಒಕ್ಕಲುತನ ಅಂದರೆ ಕೀಳು ಅಂತ ತಿಳ್ಕೊಂಡ್ಬಿಟ್ಟಾರೆ ಯುವಕರು. ಯಾವುದೇ ರಂಗದಲ್ಲಿ ಆಗಲಿ, ಯಾವುದೇ ಕೆಲಸದಲ್ಲಿ ಆಗಲಿ, ವ್ಯವಸಾಯ, ಆ ಒಕ್ಕಲುತನ ವ್ಯವಸಾಯ ಅಂದರೆ ಒಂದೇ. ನಾನು ಹೇಳೋದು, ಯುವಕರು ಮಾಡ್ತಕ್ಕಂಥ ಕೆಲಸ ಯಾವುದೇ ಇರಲಿ, ಅವರು ಆ ಇಲಾಖೆಯಲ್ಲಿ ಆಗಲಿ, ಆ ಒಕ್ಕಲುತನದಲ್ಲಾಗಲಿ ಪರಿಣಿತಿಯನ್ನು ಪಡ್ಕೊಂಡು ಕೆಲಸ ಮಾಡಿದರೆ ಅವ್ರ ಕುಟುಂಬವೂ ಸದೃಢವಾಗ್ತದೆ. ಇನ್ನು ದುಶ್ಚಟಗಳ ಬಗ್ಗೆ ನಾವು ಹೇಳಬೇಕಾದ್ರೆ ಸರ್ಕಾರದ ಯೋಜನೆಗಳು ಕೆಲವೊಂದು ದಾರಿ ತಪ್ಪಿಸ್ತಕ್ಕಂಥ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯು ಸರ್ಕಾರದಿಂದ ಆಗಿದಾವೆ. ಆದರೆ ನಾನು ವಿದ್ಯಾರ್ಥಿಯಾಗಿ ಶಿಕ್ಷಣ ಮುಗಿಸಿದ ಮೇಲೂ ಆ ಯುವಕ ನಿರುದ್ಯೋಗಿ ಆಗ್ತಾನೆ ಅಂದ್ರೆ ಅದು ಅವನ ದೌರ್ಭಾಗ್ಯ. ಯಾಕಂದರೆ ಯಾರೂ ಸಹಿತ ಸರ್ಕಾರಿ ನೌಕರಿನ ಕೊಡ್ತೇವೆ ಅಂತೇಳಿ ವಿದ್ಯಾಭ್ಯಾಸ ಮಾಡಿದರೆ ಈಗಿನ ಕಾಲದಲ್ಲಿ ಈಗಿನ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರಿ ನೌಕರಿಗಳು ಸಿಗೋದಿಲ್ಲ. ವೈಯಕ್ತಿಕ ಬಿಸ್ನೆಸ್ಗಳನ್ನು ಮಾಡ್ಕೋಬೇಕು, ಟ್ಯೂಷನ್ಗಳನ್ನು ಮಾಡಬೇಕು, ಇತರೆ ಉದ್ಯೋಗಗಳನ್ನು ಆರಿಸಿಕೊಂಡು ನಾವು ಜೀವನ ಮಾಡಿದರೆ ಯುವಕರು ಬರ್ತಿದ್ದಾರೆ. ಚುನಾವಣೆಯಲ್ಲಿ ಯುವಕರ ಪಾತ್ರ ಭಾಳ ಇದೆ ಅಂತ ಹೇಳಿ ರಾಜಕಾರಣಿಗಳು ಕೆಲವೊಂದು ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆನೂ ಸಹಿತ ನಮ್ಮ ಸರ್ಕಾರದ ಏನು ಇರ್ತಕ್ಕಂಥ ಸರ್ಕಾರ ಆಗಲಿ, ಇಂದಿನ ಸರ್ಕಾರ ಆಗಲಿ, ಅವರು ಯೋಜನೆಗಳು ಸಹಿತ ಕೆಲವೊಂದು ದಾರಿ ತಪ್ಪಿದವು. ಹೀಗಾಗಿ ಯುವಕರಿಗೆ ನಾನು ಹೇಳೋದು ಸಂದೇಶ ಇಷ್ಟೇ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನೀವು ಬದುಕಬೇಕು, ನಿಮ್ಮ ಕುಟುಂಬ ಬದುಕಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಏನಾದರೂ ನಾವು ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳೋ ಶಕ್ತಿ ನಿಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದಾರೆ. ಅದನ್ನು ದಯವಿಟ್ಟು ನಾನು ವಿನಮ್ರಪೂರ್ವಕವಾಗಿ ವಿನಂತಿ ಮಾಡ್ಕೊತಿದ್ದೀನಿ. ಎಲ್ಲ ಯುವಕರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡು ಜೀವನ ಮಾಡಬೇಕು ಅಂತ ಹೇಳಿ ನನ್ನ 2 ಮಾತಿಗೆ ಪೂರ್ಣ ವಿರಾಮ ಕೊಡ್ತಾ ಇದ್ದೀನಿ. ಖಂಡಿತ ಸರ್, ಒಳ್ಳೆ ವಿಚಾರವನ್ನು ಹಂಚಿಕೊಳ್ತಿದ್ದೀರಾ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಹಾವೇರಿ ಜಿಲ್ಲೆಯ ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಹಿರಿಯ ಕಾಂಗ್ರೆಸ್ ಪಕ್ಷದ ಅನುಭವವುಳ್ಳ ರಾಜಕಾರಣಿಗಳಲ್ಲಿ ಒಬ್ಬರಾಗಿ ಸೇವೆಯನ್ನ ಸಲ್ಲಿಸುತ್ತಾ ಬರುತ್ತಿರುವಂತಹ ಹಾಗೂ ವೃತ್ತಿಯಲ್ಲಿ ವಕೀಲರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ SB ತಿಪ್ಪಣ್ಣನವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ವೋಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ.